program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಸಾಮಾನ್ಯವಾಗಿ ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ. ಬಹಳ ಜನಪ್ರಿಯವಾದಂತಹ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಚಿಟ್ ಫಂಡ್ ಕೂಡ ಒಂದು. ಈ ಚಿಟ್ ಫಂಡ್ ಅಂತ ಬಂದಾಗ ಅದರಲ್ಲಿ ಖಾಸಗಿಯಾಗಿ ಚಿಟ್ ಫಂಡ್ಗಳು ನಡೀತಾ ಇರುತ್ತೆ. ಅದೇ ರೀತಿ ಸರ್ಕಾರ ಕೂಡ ನಡೆಸುವಂತಹ MSIL ಚಿಟ್ ಫಂಡ್ ಬಗ್ಗೆ ಕೂಡ ನೀವು ಸಾಕಷ್ಟು ಮಾಹಿತಿಯನ್ನು ಕೇಳಿರ್ಬೋದು ಅಥವಾ ಕೇಳದೂ ಇರ್ಬೋದು. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ ನಾವು ಈ ಚಿಟ್ ಫಂಡ್ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಇವುಗಳಲ್ಲಿರುವಂತಹ ವಿಧಗಳು ಏನು, MSIL ಚಿಟ್ ಫಂಡ್ನ ವಿಶೇಷತೆ ಏನು, ಅದಕ್ಕೂ ಖಾಸಗಿ ಚಿಟ್ ಫಂಡ್ಗಳಿಗೆ ಏನೆಲ್ಲ ವ್ಯತ್ಯಾಸ ಇದೆ, ಹೊಸಬರು ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಸೊ ಯಾವ ರೀತಿಯ ರಿಸ್ಕ್ಗಳನ್ನು ಅವರು ತಗೊಳ್ಬೇಕಾಗುತ್ತೆ, ಯಾವ ರೀತಿಯಲ್ಲಿ ಅವರು ಇನ್ಕಮ್ ಜನರೇಟ್ ಮಾಡಬಹುದು ಇತ್ಯಾದಿ ಆಕರ್ಷಕ ಮತ್ತು ಉಪಯುಕ್ತ ಮಾಹಿತಿಯನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೊ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಟ್ರೇಡಿಂಗ್ ಗುರೂಜಿ ಸಂಸ್ಥೆಯ ಸ್ಥಾಪಕರು ಬಂದಿದ್ದಾರೆ. ಸೊ ಇವರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದ ಇನ್ಫಾರ್ಮೇಷನ್ ಅಥವಾ ಪರಿಚಯವನ್ನು ಹೇಳಿದ್ರೆ, ಟ್ರೇಡಿಂಗ್ ಗುರೂಜಿ ಕಳೆದ 2023ರ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿರುವಂಥ ಕಂಪನಿ ಹಾಗೂ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ, ಮುಖ್ಯವಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಅವರ ಇನ್ವೆಸ್ಟ್ಮೆಂಟನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಅವರ ವೆಲ್ತ್ ಕ್ರಿಯೇಷನ್ ಬಗ್ಗೆ ಸಾಕಷ್ಟು ಟ್ರೈನಿಂಗನ್ನು, ಮೆಂಟರ್ಶಿಪ್ಪನ್ನು ಕೊಡ್ತಾ ಇರುವಂಥ ಸಂಸ್ಥೆ ಇದಾಗಿದೆ. ಜೊತೆಗೆ ಇದರ ಸ್ಥಾಪಕರಾದ ಕಿರಣ್ ದಾನ್ ಪ್ರಕಾಶ್ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಸಾವಿರಾರು ಮಂದಿಗೆ ಈ ಸಂಸ್ಥೆಯ ಮೂಲಕ ಮೆಂಟರ್ಶಿಪ್ಪನ್ನು ಕೊಟ್ಟಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಕಿರಣ್ ದಾನ್ ಪ್ರಕಾಶ್ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಕಿರಣ್ ಸರ್. ನಮಸ್ತೆ ಸರ್. ಅಂದಹಾಗೆ ಕಳೆದ 2023ರಿಂದ ತಮ್ಮ ಟ್ರೇಡಿಂಗ್ ಗುರೂಜಿ ಸಂಸ್ಥೆ ಅನೇಕ ಮಂದಿಗೆ, ಸಾವಿರಾರು ಮಂದಿಗೆ ಈ ಟ್ರೇಡಿಂಗ್ ಬಗ್ಗೆ ಇರ್ಬೋದು, ಮುಖ್ಯವಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಉಪಯುಕ್ತವಾದ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದೀರಿ. ಸೊ ನಿಮ್ಮ ಸಂಸ್ಥೆ ಬಗ್ಗೆ ಒಂದಷ್ಟು ಸಣ್ಣ ಸಂಕ್ಷಿಪ್ತ ಮಾಹಿತಿಯನ್ನು ಮತ್ತು ನಿಮ್ಮ ಹಿನ್ನೆಲೆಯನ್ನು ನೀಡೋದ್ರ ಮೂಲಕ ನಂತರ ಟಾಪಿಗೆ ಬರೋಣ ಅಂತ ಏನು ಹೇಳ್ತೀರಂತ. ನಾನು ಮೂಲತಃ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಿಂದ ಬಂದಿರ್ತೇನೆ. ಓಕೆ. ಸೊ ನನ್ನ ಡಿಗ್ರಿಯ ನಂತರ ಬೇರೆ ಬೇರೆ ಪ್ರೈವೇಟ್ ಫಾರ್ಮ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅದಾದ ನಂತರ ಟ್ರೇಡಿಂಗ್ ಸಹ ಮೊದಲಿಂದನೂ ನನ್ನ ಒಂದು ಹಾಬಿ ಆಗಿತ್ತು, ಇನ್ವೆಸ್ಟ್ಮೆಂಟ್. ಸೊ ಅದನ್ನು ಯಾವತ್ತೂ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಓಕೆ. ಬಟ್ ಆದರೆ ಅದರಿಂದ ಬರ್ತಕ್ಕಂಥ ರಿಟರ್ನ್ಸನ್ನು ನೋಡಿದ ಮೇಲೆ ಅದನ್ನು ಪ್ರೊಫೆಷ್ನಲ್ ಆಗು ತೊಗೊಂಡೆ, ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡಿದೆ. ಓ ಫ್ಯಾಂಟಾಸ್ಟಿಕ್. ಅದಾದ ಮೇಲೆ ಕೋವಿಡ್ ಟೈಮಲ್ಲಿ ಇದರ ಒಂದು ಅವಶ್ಯಕತೆ ಪ್ರತಿಯೊಂದು ರಿಟೇಲರ್ಗೂ ಇದೆ ಅಂತ ಗೊತ್ತಾಯಿತು. ಸೊ ದುಡ್ಡು ಅರ್ನ್ ಮಾಡೋದು ಹೇಗೆ ಅಂತ ಎಲ್ಲರೂ ಹೇಳ್ಕೊಡ್ತಿದ್ದಾರೆ, ಆದರೆ ದುಡ್ಡನ್ನು ಇರ್ತಕ್ಕಂಥ ಕಷ್ಟಪಟ್ಟಿರೋ ದುಡ್ಡನ್ನು ಸೇವ್ ಹೇಗೆ ಮಾಡೋದು ಅಂತ ಯಾರು ಹೇಳ್ಕೊಡ್ತಾರೆ. ನಿಜ ನಿಜ. ಆ ಟೈಮಲ್ಲಿ ಟ್ರೇಡಿಂಗ್ ಗುರೂಜಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. ಓಕೆ. ನಮ್ಮ ಉದ್ದೇಶ ಎಷ್ಟು ಕಷ್ಟಪಟ್ಟು ದುಡ್ಡನ್ನು ಉಳಿಸ್ಕೊಳ್ಳೋದು ಹೇಗೆ ಸ್ಟಾಕ್ ಮಾರ್ಕೆಟಿಂದ. ಸೊ ಪ್ರತಿದಿನ ಸಾವಿರಾರು ಮಂದಿ ಟ್ರೇಡಿಂಗ್ ಅಲ್ಲಿ ದುಡ್ಡು ಕಳ್ಕೊತಾ ಇರ್ತಾರೆ. ತಮ್ಮ ಜೀವನವನ್ನು ಕಳ್ಕೊಂಡವರು ಲಕ್ಷಾಂತರ ಮಂದಿ ಇದ್ದಾರೆ ಪ್ರಪಂಚದಾದ್ಯಂತ. ಅವರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟು ಅವರಿಗೆ ಕಲಿಸ್ಕೊಟ್ಟು ಕಷ್ಟಪಟ್ಟಿರೋ ದುಡ್ಡನ್ನು ಹೇಗೆ ಉಳಿಸ್ಕೋಬೇಕು, ಅದನ್ನ ಹೇಗೆ ಬೆಳೆಸಬೇಕು, ಅದ್ರ ಬಗ್ಗೆ ನಾನು ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಅನ್ನು ನಡೆಸ್ತೇವೆ ಸರ್. ಫ್ಯಾಂಟಾಸ್ಟಿಕ್. ಸೊ ಈಗ ಏನಂದ್ರೆ ನಮ್ಮ ಇವತ್ತಿನ ಟಾಪಿಕ್ ಬಗ್ಗೆ ಬರೋದಿದ್ರೆ, ಈಗ ಹೊಸಬ್ರು ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಅದ್ರ ಬಗ್ಗೆ ನಾವು ಶುರು ಮಾಡಿದ್ರೆ ನಿಮ್ಮ ಒಂದು ಸಜೆಷನ್ ಏನು ಅಂತ. ಪ್ರತಿಯೊಂದು ನೋಡಿ, ಸೇವಿಂಗ್ಸ್ ಅಂದ ತಕ್ಷಣ ಸುಮಾರು ಆಪ್ಷನ್ ಸಿಗುತ್ತೆ ಮಾರ್ಕೆಟಲ್ಲಿ. ಈಗ ಮನೆ ಪಕ್ಕದಲ್ಲಿ ಚೀಟಿ ಮಾಡ್ತಾ ಇರ್ತಾರೆ, ಸ್ವಂತದವ್ರು ಯಾರೋ ಇದ್ದಾರೆ, ಪಕ್ಕದ ಮನೆಯವರು ಯಾರೋ ಮಾಡ್ತಾನೆ ಇರ್ತಾರೆ ಅದನ್ನು. ಕರೆಕ್ಟ್. ಆದರೆ ಸೇಫ್ಟಿ ಅಂತ ಬಂದಾಗ ಅಲ್ಲಿ ಸುರಕ್ಷತೆ ನಂಗೆ ಇದೆಯಾ, ನನ್ನ ಇನ್ವೆಸ್ಟ್ಮೆಂಟು ಪರಿಶುದ್ಧವಾಗಿ ರಿಟರ್ನ್ ಬರುತ್ತಾ, ನನಗೆ ಹಾಕಿರೋ ದುಡ್ಡು ಬರ್ಬೋದಾ, ಎಷ್ಟೊಂದು ಸಲ ಇದು ನಂಬಿಕೆ ಮೇಲೆ ನಡೀತಕ್ಕಂಥ ವ್ಯವಹಾರ ಸಾಮಾನ್ಯವಾಗಿ ಚಿಟ್ ಫಂಡ್ ಅಂತಂದರೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದೇನಂತಂದರೆ, ಸರ್ಕಾರವೂ ಸಹ ಚಿಟ್ ಫಂಡನ್ನು ನಡೆಸುತ್ತೆ. ಸುಮಾರು 50 ವರ್ಷಗಳ ಹಳೆ ಕಂಪನಿ MSIL ಚಿಟ್ ಫಂಡ್ ನಮ್ಮ ಸರ್ಕಾರದಿದೆ. ಇತ್ತೀಚೆಗಷ್ಟೇ ಲಾಸ್ಟ್ ಒಂದು 15 ದಿವಸದಿಂದ ಅವರು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ 18ರಿಂದ 20% ರಿಟರ್ನ್ಸ್ ಅನ್ನ ಚಿಟ್ ಫಂಡ್ಸ್ ಕೊಡುತ್ತೆ. 15ರಿಂದ 20% ತನಕ ರಿಟರ್ನ್ ಸಿಗುತ್ತೆ ನಿಮ್ಗೆ ಚಿಟ್ ಫಂಡ್. ಡಿವಿಡೆಂಡ್ಸ್ ಅನ್ನ ಸಿಗ್ತಾ ಹೋಗುತ್ತೆ. ಸೊ ನಿಮ್ಮ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್, ಸೇವಿಂಗ್ಸ್ ಅನ್ನ ಚಿಟ್ ಫಂಡ್ ಮುಖಾಂತರ ಮಾಡ್ಬೋದು. ಸೊ ಏನ್ ಬೆನಿಫಿಟ್ ಆಗ್ಬೋದು ನಿಮಗೆ, ಒಂದು ಬರೀ ನಂಬಿಕೆ ಮೇಲೆ ಅಷ್ಟೇ ಯಾರೋ ಪರಿಚಯದವ್ರ ಹತ್ರ ಇನ್ವೆಸ್ಟ್ ಮಾಡೋಕ್ಕೂ, ನಮ್ಮ ಗೌರ್ಮೆಂಟ್ ಅಥವಾ ಸರ್ಕಾರವೇ ನಡೆಸ್ತಕ್ಕಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರೋದೇ ಇಲ್ಲ ಇಲ್ಲಿ. ಯಾಕೆಂದರೆ ಪ್ರತಿಯೊಂದು ಒಂದೇ 1 ಲಕ್ಷ ರೂಪಾಯಿ ನೀವು ಚಿಟ್ ಫಂಡನ್ನು ನೀವು ಪ್ರೈಸ್ ಮನಿ ತೊಗೋಬೇಕಂತಂದ್ರು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಶೂರಿಟಿ ಕೇಳುತ್ತೆ MSIL. ಆದರೆ ನಿಮ್ಮ ರೆಗ್ಯುಲರ್ ಚಿಟ್ ಫಂಡ್ಸ್ ಕಂಪ್ನಿಗಳು ಅಥವಾ ಯಾವುದೋ ಸಣ್ಣ ಪುಟ್ಟ ಕಂಪ್ನಿಗಳು ಸಾಮಾನ್ಯವಾಗಿ ನಿಮ್ಮ ಒಂದು ಚೆಕ್ ತೊಗೊಂಡು ಕೊಟ್ಬಿಡ್ತಾರೆ. ಸೊ ಅಲ್ಲಿ ಅವ್ರು ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದರೆ ಸರ್ಕಾರದ ಚಿಟ್ ಫಂಡ್ ಕಂಪ್ನಿಗಳಿಗೆ ಆ ಥರ ಚಾನ್ಸಸ್ ಯಾವುದು ಇರೋದಿಲ್ಲ. ನೀವು ಸುರಕ್ಷಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಿಮ್ಗೆ ಅಷ್ಟೇ ರಿಟರ್ನ್ಸು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಫ್ಯಾಂಟಾಸ್ಟಿಕ್. ಭಾಳ ಚೆನ್ನಾಗಿ ಹೇಳಿದ್ರಿ MSIL ಯಾಕೆ ಸುರಕ್ಷಿತ ಹೂಡಿಕೆ ಅನ್ನುವಂಥದ್ದು.
ಸೊ ಸರ್ಕಾರನೇ ಅದಕ್ಕೆ ಗ್ಯಾರಂಟಿ ಕೊಡುವಂಥದ್ದು, ಸೊ ಜೊತೆಗೆ ಶ್ಯೂರಿಟಿ ಕೂಡ ಕೇಳುವಂಥದ್ದು ಅಂತ. ಸೊ ಇದಕ್ಕೆ ಈ MSIL ಚಿಟ್ ಫಂಡ್ ಹೇಗೆ ವರ್ಕೌಟ್ ಆಗುತ್ತೆ, ಮತ್ತು ಈಗ ನೀವು ಹೇಳಿದ್ರೆ ಅದು ಆನ್ಲೈನ್ ಕೂಡ ಫೆಸಿಲಿಟಿಯನ್ನು ರೀಸೆಂಟಾಗಿ ಕೊಡ್ತಾ ಇದೆ ಅಂತ. ಸೊ ಇದೆಲ್ಲ ಹೇಗೆ ವರ್ಕೌಟ್ ಆಗುತ್ತೆ, ಜನಸಾಮಾನ್ಯರಲ್ಲಿ ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ತೀರಾ ಅಂತ? ಈಗ ಒಂದು ಚಿಟ್ ಫಂಡ್ ಅನ್ನೋದು ಇಟ್ಸ್ ಗ್ರೂಪ್ಸಲ್ಲಿ ಕಲೆಕ್ಟ್ ಮಾಡ್ತಾರೆ. ಕ್ಯುಮುಲೇಟಿವ್ ಆದಂಥ ಗ್ರೂಪಿಂದ ಒಂದಷ್ಟು ಪ್ರೈಸ್ ಮನಿಯನ್ನು ಕಲೆಕ್ಟ್ ಮಾಡಿಕೊಂಡು ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಕೊಡ್ತಕ್ಕಂಥದ್ದು. ಅದರಲ್ಲಿ ಒಂದಷ್ಟು ಭಾಗವನ್ನು ಡಿಡಕ್ಟ್ ಮಾಡಿಕೊಂಡು ಆ ಪ್ರಾಫಿಟ್ ಅನ್ನು ಬೇರೆ ಎಲ್ಲರಿಗೂ ಹಂಚುತ್ತಾ ಬರ್ತಾ ಇರ್ತಾರೆ. ಸೊ ಟ್ರೆಡಿಷನಲ್ ವೇ ಆಫ್ ಡೂಯಿಂಗ್ ಬಿಸ್ನೆಸ್ ಇದೇ ಥರನೇ ಇರ್ತಕ್ಕಂಥ ಚಿಟ್ ಫಂಡಲ್ಲಿ. ಸೊ ಆದರೆ ನಾವು ಯಾವಾಗಲೂ ಏನು ಮಾಡ್ತಿದ್ವಿ, ಪ್ರೈವೇಟ್ ಚಿಟ್ ಫಂಡ್ಸ್ಗಿಂತ ಯಾಕೆ ಗೌರ್ಮೆಂಟ್ ಕಡೆ ಹೋಗಬಾರ್ದು, ಯಾಕೆಂದರೆ 100% ಗ್ಯಾರಂಟಿಡ್ ಇರುತ್ತೆ ನಮಗಲ್ಲಿ, ಯಾವುದೇ ಥರನಾದಂಥ ಮೋಸ ಆಗೋಂಥ ಚಾನ್ಸಸ್ ತುಂಬ ಕಮ್ಮಿ. ಸೊ ಎಲ್ಲ ಗ್ರೂಪ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಸೇಫ್ ಮತ್ತು ರಿಟರ್ನ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಆರಾಮಾಗಿ ನೀವು ಅದನ್ನು ಒಂದು ನಂಬಿಕಸ್ಥವಾಗಿ ತೊಗೊಂಡು ಹೋಗ್ಬೋದು. ಮೊದಲೆಲ್ಲ ಹೇಗಿತ್ತು, ನೀವು ಯಾವುದೇ ಒಂದು ಬ್ರ್ಯಾಂಚ್ಗೆ ಹೋಗಿ ನೀವು ಇನ್ವೆಸ್ಟ್ಮೆಂಟನ್ನು ಪ್ಲೇಸ್ಮೆಂಟ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಆದರೆ ಈಗ ಅದರ ಅವಶ್ಯಕತೆ ಇಲ್ಲ. ನೀವು ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಇನ್ವೆಸ್ಟ್ಮೆಂಟನ್ನು ಮಾಡೋವಂಥ ಅವಕಾಶಗಳು ಕೊಟ್ಟಿದ್ದಾರೆ. ಸೊ ಯಾವುದೊಂದು ಆಫೀಸಿಗೆ ಹೋಗಬೇಕಾಗತ್ತೆ ಇಲ್ಲ, ಜಸ್ಟ್ ಅವರೊಂದು ಕ್ಲಿಕ್ಕಲ್ಲೇ ಅವರು ಇನ್ವೆಸ್ಟ್ ಮಾಡ್ಬೋದು, ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈಗ ಓಕೆ, ಸೇಮ್ ಮ್ಯೂಚುವಲ್ ಫಂಡ್ಸ್ಗೆ ಹೇಗೆ ನೀವು ECS ಮುಖಾಂತರ ಪೇ ಮಾಡ್ತೀರಾ ಅಥವಾ ಆನ್ಲೈನ್ ಆ್ಯಪಿಂದ ಪೇ ಮಾಡ್ತೀರಾ, ಅದೇ ಥರ ಇಲ್ಲೂ ಸಹ ಮಾಡ್ಬೋದು. ಸರ್, ಇವಾಗ ತಾವು ಹೇಳಿದ್ರಿ ಆನ್ಲೈನಲ್ಲಿ ಮಾಡ್ಬೋದು ಇತ್ಯಾದಿ ವಿಚಾರಗಳ ಬಗ್ಗೆ. ಈಗ ಇದರಲ್ಲಿ ಏನು ನಮ್ಮ ಚಿಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಈಗ ಸಾಮಾನ್ಯವಾಗಿ ನಾನು ತಿಳಿದ ಪ್ರಕಾರ ಅವರ ಅಗತ್ಯ ಇದ್ದಾಗ ವಿಡ್ರಾ ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಇಲ್ಲಿ ಯಾವ ವಿಧಾನ ಒಳ್ಳೆಯದು, ಲಾಸ್ಟಿಗೆ ವಿಡ್ರಾ ಮಾಡುವಂಥದ್ದು ಬೆಟರಾ ಅಥವಾ ಹೇಗೆ ಅಂತ? ಸೊ ಈಗ ನೋಡಿ, ಚಿಟ್ ಫಂಡ್ಸಲ್ಲಿ ಸಾಮಾನ್ಯವಾಗಿ ಇನ್ವೆಸ್ಟ್ ಮಾಡೋರು ಯಾರು, ಎರಡು ಥರನ ಜನ ಬರ್ತಾರೆ. ಒಂದು ಬಿಸ್ನೆಸ್ ಮಾಡೋವಂಥವ್ರು, ಓಕೆ, ನೀವು ಹೊರಗಡೆ ಎಲ್ಲೋ ಬಡ್ಡಿ ವ್ಯವಹಾರದವ್ರ ಹತ್ರ ದುಡ್ಡು ವಾಪಸ್ ತಗೋಬೇಕು ಅಥವಾ ಅವ್ರ ಹತ್ರ ಬಡ್ಡಿಗೆ ತಗೋಬೇಕು ಅನ್ನೋದಕ್ಕಿಂತ ಚಿಟ್ ಫಂಡ್ಸ್ಗೆ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಕಡಿಮೆ ಬಡ್ಡಿಗೆ ಅವ್ರು ದುಡ್ಡು ತಗೋತಾರೆ. ಆದರೆ ಬಿಸ್ನೆಸ್ ಬಿಟ್ಟು ಬೇರೆ ಪ್ರೊಫೆಷ್ನಲ್ಸು, ನಂಗೆ ಸೇವಿಂಗ್ಸ್ ಅಷ್ಟೇ ಬೇಕು, ನೀವು ಲಾಸ್ಟಲ್ಲೇ ತೊಗೊಳ್ಳೋದು ಉತ್ತಮ. ನಿಮಗೆ ನೆಸೆಸಿಟಿ ಇದ್ದಾಗ ತೊಗೊಳ್ಳೋಂಥ ಆಪ್ಷನೂ ಇದೆ, ಅದೇ ಥರ ನಾನು ಲಾಸ್ಟಲ್ಲಿ ಸೇವಿಂಗ್ಸ್ ಮಾಡಿ ಅದನ್ನು ತೊಗೊಳ್ಳೋಂಥ ಆಪ್ಷನು ಸಿಗುತ್ತೆ. ಇದು ಎರಡೂ ಆಪ್ಷನು ಇಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಸೊ ಅಂದರೆ ಅಗತ್ಯ ಇದ್ದರೆ, ಎಮರ್ಜೆನ್ಸಿ ಇದ್ದರೆ ತಗೋಬೋದು, ಅದರ್ವೈಸ್ ಲಾಸ್ಟಿಗೆ ತೊಗೊಂಡ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಹೆಚ್ಚಿಗೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಲಾಸ್ಟಿಗೆ ತೊಗೊಂಡಾಗ. ಓಕೆ, ಸೊ ರೆಗ್ಯುಲರ್ ಆಗಿ ನಿಮಗೆ ಎಮರ್ಜೆನ್ಸಿ ಇದ್ದಾಗ ಏನಾಗುತ್ತೆ, ನಿಮಗೆ ಬೇರೆ ಟ್ರೆಡಿಷನಲ್ ಸೇವಿಂಗ್ ಸ್ಕೀಮ್ಸಲ್ಲಿ ಈ ಥರ ಆಪ್ಷನ್ ಇರೋದಿಲ್ಲ. ನೀವು ಇವಾಗ ಮ್ಯೂಚುವಲ್ ಫಂಡ್ ನೀವು ಮಾಡ್ತಿರ್ತೀರಾ, ಇಲ್ಲ ನೀವು ಲೋನ್ ತಗೋಬೇಕು, ಇಲ್ಲ ಅದರಿಂದ ಕಂಪ್ಲೀಟಾಗಿ ಎಕ್ಸಿಟ್ ಮಾಡಬೇಕು, ಅದ್ರ ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ, ಮುಂದುವರಿಯಲ್ಲ ಅಲ್ಲಿ. ಆದರೆ ಇಲ್ಲಿ ಚಿಟ್ ಫಂಡ್ಸಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಎಮರ್ಜೆನ್ಸಿ ಇದೆ ಅಂದರೆ ವಿಡ್ರಾ ಮಾಡ್ಕೋಬೋದು, ಅದ್ರ ಜೊತೆ ಕಂಟಿನ್ಯೂ ಮಾಡ್ಕೋತಾ ಹೋಗ್ತಾ ಇರ್ತೀರ, ನಿಮ್ಮ EMIs ಏನಿದೆ ಪೇ ಮಾಡಬೇಕು. ಇಲ್ಲ ಅಂತಂದರೆ ನೀವು ಒಟ್ಟಿಗೆ ಕೊನೆಯಲ್ಲಿ ನೀವು ತೊಗೊಳ್ಳೋದಾದರೆ ಇನ್ನೂ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ ನಿಮಗೆ. ಸರ್, ಇವಾಗ ಹಾಗಿದ್ರೆ ಒಬ್ಬ ಹೂಡಿಕೆದಾರರು ಈ ಚಿಟ್ ಫಂಡ್ಗಳಲ್ಲಿ ತಮ್ಮ ಪೋರ್ಟ್ಫೋಲಿಯೋದ ಎಷ್ಟು ಪರ್ಸೆಂಟೇಜನ್ನು ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ಅಂತ? ಮಿನಿಮಮ್ 20% ಮಾಡೋದು ಉತ್ತಮ. ಓಕೆ, ಇಟ್ ವಿಲ್ ಕ್ರಿಯೇಟ್ ಆಸ್ ಎಮರ್ಜೆನ್ಸಿ ಫಂಡ್. ಸೊ ನಿಮ್ಮ ಯಾವುದೋ ಒಂದು ಫಿಕ್ಸೆಡ್ ಡೆಪಾಸಿಟಲ್ಲಿ ದುಡ್ಡಿರೋ ಹಾಗೆ ಇಲ್ಲಿ ಅದನ್ನು ಪೇ ಮಾಡೋದು ಉತ್ತಮ. ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ರೆಗ್ಯುಲರ್ ಆಗಿ ಎಷ್ಟು ಸಿಗುತ್ತೆ ನಿಮಗೆ? 6ರಿಂದ 9% ಮ್ಯಾಕ್ಸಿಮಮ್ ಅದು. ಹೌದು, ಓಕೆ. ಆದರೆ ಇಲ್ಲೊಂದು 20% ಸೇವ್ ಮಾಡೋದ್ರಿಂದ ಒಂದು ಎಮರ್ಜೆನ್ಸಿ ಫಂಡು ಕ್ರಿಯೇಟ್ ಆಗುತ್ತೆ, ನಿಮ್ಮ ರಿಕ್ವೈರ್ಮೆಂಟ್ಗೆ ಬೇಕಾದಾಗ ತೊಗೋಬೋದು. ಮತ್ತು ಓವರ್ ಆಲ್ ಬೆನಿಫಿಟ್ ಅಂತ ನೋಡೋಕೆ ಹೋದರೆ ಬೇರೆ ಎಲ್ಲ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸ್ಗಿಂತ ಇದರಲ್ಲಿ ಹೆಚ್ಚಿಗೆ ಬೆನಿಫಿಟ್ ಸಿಗುತ್ತೆ ನಿಮಗೆ. ಹೆಚ್ಚಿಗೆ ಬೆನಿಫಿಟ್ ಮತ್ತು ಸೇಫರ್ ಆಗಿರುತ್ತೆ ಗೌರ್ಮೆಂಟ್ ಚಿಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ. ಕರೆಕ್ಟ್. ಸೊ ಕೊನೆಯದಾಗಿ ಈಗ ನ್ಯೂ ಕಮರ್ಸ್ಗೆ ತಮ್ಮ ಒಂದು ಸಜೆಷನ್ ಏನು ಅಂತ, ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ದೃಷ್ಟಿಯಿಂದ? ರೆಗ್ಯುಲರ್ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸ್ ಬಿಟ್ಟು ಹೊಸದಾಗಿ ಮತ್ತೆ ಅವೈಲಬಿಲಿಟಿ ಇರ್ತಕ್ಕಂಥದ್ದನ್ನು ನೋಡಿ. ಪ್ರೈವೇಟ್ ಈಕ್ವಿಟೀಸ್ ಅಥವಾ ಪ್ರೈವೇಟ್ ಚಿಟ್ ಫಂಡ್ಸು ಅಥವಾ ಬರೀ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಬೇರೆ ಬೇರೆ ರೀತಿಯಾದಂಥ ಸಾಧನಗಳು ತುಂಬ ಇದ್ದಾವೆ, ಅದರಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಉತ್ತಮ. ಖಂಡಿತ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು MSIL ಚಿಟ್ ಫಂಡ್ ಬಗ್ಗೆ ಮತ್ತು ಖಾಸಗಿ ಮತ್ತು ಸರ್ಕಾರಿ ಚಿಟ್ ಫಂಡ್ಗಳಿರುವಂಥ ವ್ಯತ್ಯಾಸದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.